ಶ್ರೀಯುತರಿಗೆ ವಾಲಿಬಾಲ್ನ ಒಂದು ಮಹತ್ತರವಾದಂಥ ಒಂದು ಇಚ್ಛಾಶಕ್ತಿ ಅವರಲ್ಲಿತ್ತು. ಸುಳ್ಯದ ಪ್ರಥಮ ಫ್ರೆಂಡ್ ಸರ್ಕಲ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಸುಳ್ಯದ ಮಹಾಜನತೆಗೆ ವಾಲಿಬಾಲಿನ ಒಂದು ಆಟದ ಅಭಿರುಚಿಯನ್ನು ತೋರಿಸಿದಂಥ ವ್ಯಕ್ತಿ ಕುಂಜಿರಾಮ ವೈದ್ಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೆಷ್ಟೋ ರೋಗಿಗಳಿಗೆ ಒಂದು ಮದ್ದನ್ನು ಕೊಡುವುದರ ಮೂಲಕ ಅವರು ಬಹಳ ಜನಾನುರಾಗಿ ಆಗಿದ್ದರು. ಸ್ವಚ್ಛ ಸುಂದರ ಜೀವನ ನಡೆಸಿದಂಥ ವೈದ್ಯರು ಸುಳ್ಯಕ್ಕೆ ಅನಿವಾರ್ಯವಾಗಿದ್ದರು. ವಯೋಸಹಜವಾದ ಕಾಯಿಲೆ ಕಸಾಲೆಗಳಿಂದ ಅವರೀಗ ನಮ್ಮೊಂದಿಗಿಲ್ಲ. ನಾನು ಯಾವತ್ತೂ ಅವರ ಮಾತುಗಳನ್ನು ನಾನು ಕೇಳ್ತಾ ಇದ್ದೆ. ಈ ಭಾಗದಲ್ಲಿ ಏನಾಗಬೇಕು, ಅಭಿವೃದ್ಧಿ ಆಗಬೇಕಾ, ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿಕೊಂಡು ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ ನಮಸ್ತೆ. ಒಂದು ದುಃಖದ ಸಂಗತಿಯೊಂದನ್ನು ನಮ್ಮ ವೀಕ್ಷಕರೊಂದಿಗೆ ಹೇಳಬೇಕಾಗಿದೆ. ಸುಳ್ಯದಲ್ಲಿ ಅತ್ಯಂತ ಚಿರಪರಿಚಿತರಾದ ವ್ಯಕ್ತಿತ್ವ, ಕೋಟೆಕಲ್ ಆರ್ಯವೈದ್ಯ ಶಾಲೆಯ ಮೂಲಕ ಅದರ ಸುಳ್ಯ ಬ್ರ್ಯಾಂಚ್ನ ಮೂಲಕ ಅನೇಕ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಂಥ, ಔಷಧಿಯನ್ನು ನೀಡ್ತಾ ಇದ್ದಂಥ PVKR ವೈದ್ಯರ್ ಅರ್ಥಾತ್ ಕುಂಜಿರಾಮ ವೈದ್ಯರ್ ನಮ್ಮೊಂದಿಗಿಲ್ಲ. ಅವರು ನಿನ್ನೆ ರಾತ್ರಿ ನಿಧನರಾಗಿರುವಂಥದ್ದು. ಅವರ ನಿವಾಸಕ್ಕೆ ಈಗಷ್ಟೇ ಅವರ ಪಾರ್ಥಿವ ಶರೀರ ಬಂದಿದೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು ಆಗಮಿಸಿ ಅಂತಿಮ ದರ್ಶನವನ್ನು ಕೂಡ ಪಡೀತಾ ಇದ್ದಾರೆ. PVKR ವೈದ್ಯರು ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಲ್ಲರೊಂದಿಗೂ ಕೂಡ ಒಡನಾಡಿಯಾಗಿ ಅತ್ಯಂತ ಪರತೆಯಿಂದ ಇದ್ದಂತಹ ಒಂದು ವ್ಯಕ್ತಿತ್ವ. 80 ವರ್ಷ ವಯಸ್ಸಾಗಿತ್ತು. ಮೂಲತಃ ಕೇರಳದವರಾದ ಅವರು ಈ ಸುಳ್ಯಕ್ಕೆ ಬಂದು ಆಯುರ್ವೇದ ಪಂಡಿತರಾಗಿದ್ದರು. ಸುಳ್ಯದ ಅತ್ಯಂತ ಹಿರಿಯ ಆಯುರ್ವೇದ ಪಂಡಿತರು. ಅದೇ ರೀತಿ ಕೋಟೆಕಲ್ ಆಯುರ್ವೇದ ಒಂದು ಶಾಲೆ ಏನಿದೆ ಅದು ಈ ನಮ್ಮ ದೇಶದಲ್ಲಿಯೇ ಕರ್ನಾಟಕ ಮತ್ತು ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು. ಅದರ ಈ ಸುಳ್ಯದಲ್ಲಿ ಅದನ್ನು ತೆರೆದು ಚಿಕಿತ್ಸೆ ಮತ್ತು ಔಷಧಿಯನ್ನು ನೀಡ್ತಾ ಇದ್ದಂಥವರು. ಅವರು 80 ವರ್ಷ ವಯಸ್ಸಾಗಿದ್ದು. ಸುಮಾರು 60 ವರ್ಷಗಳಿಂದ ಅವರು ಈ ಸುಳ್ಯದಲ್ಲಿ ಈ ಔಷಧಿಗಳ ಹಂಚಿಕೆದಾರರಾಗಿದ್ದರು. ಆಯುರ್ವೇದ ಔಷಧಿ ವೃತ್ತಿಯಲ್ಲೂ ಕೂಡ ಸುಳ್ಯದಲ್ಲಿ ಹೆಸರುವಾಸಿಯಾಗಿದ್ದರು. ಅದರ ಜೊತೆಗೆ ಸುಳ್ಯದಲ್ಲಿ ಎಲ್ಲರೊಂದಿಗೆ ಒಡನಾಡಿಯಾಗಿ ಬಹಳ ವಿಶೇಷವಾಗಿ ಅತ್ಯಂತ ಹೆಚ್ಚು ವಾಲಿಬಾಲ್ ಆಟಗಾರರ ಒಂದು ವಾಲಿಬಾಲ್ ಸುಳ್ಯದಲ್ಲಿ ಫ್ರೆಂಡ್ಸ್ ಕ್ಲಬ್ಬನ್ನು ಸ್ಥಾಪಿಸಿ ಸಮಾನ ಮನಸ್ಕರೊಂದಿಗೆ ಅನೇಕ ವಾಲಿಬಾಲ್ ಪಂದ್ಯಾಟಗಳನ್ನು ಕೂಡ ಸುಳ್ಯದಲ್ಲಿ ಸಂಘಟಿಸಿದವರು ಅವರು. ನಿನ್ನೆ ರಾತ್ರಿ ಅವರು ಕೊನೆಯುಸಿರೆಳೆದಿರುವಂಥದ್ದು. ಸುಳ್ಯದ ಆಸ್ಪತ್ರೆ ಕೊನೆಯುಸಿರೆಳೆದಿದ್ದಾರೆ. ಇವತ್ತು ಅವರ ಪಾರ್ಥಿವ ಶರೀರ ಇಲ್ಲಿಗೆ ಬಂದಿದೆ. ಅವರ ಪುತ್ರ ಐರ್ಲೆಂಡ್ನಲ್ಲಿದ್ದಾರೆ. ಅವರು ಪುತ್ರ ಅವರು ಇನ್ನೇನು ಆಗಮಿಸಲಿಕ್ಕಿದ್ದಾರೆ. ಆ ಬಳಿಕ ಅಂತ್ಯಕ್ರಿಯೆ ನಡೆಯಲಿಕ್ಕಿದೆ. ಪುತ್ರರಾದ ಪ್ರಸನ್ನ ಕುಮಾರ್ ಅವರು ಇನ್ನಷ್ಟೇ ಆಗಮಿಸಬೇಕಾಗಿದೆ. ಆಯುರ್ವೇದ ವೈದ್ಯರಾಗಿರುವಂಥ ಪ್ರಶಾಂತ್ ಕುಮಾರ್ ಅವರು ಈ ಸಂಸ್ಥೆಯನ್ನು ಈಗ ಮುನ್ನಡೆಸ್ತಾ ಇದ್ದಾರೆ. ಅವರು ಈಗಾಗಲೇ ಇಲ್ಲಿದ್ದಾರೆ. ಅದೇ ರೀತಿ ಪುತ್ರಿ ಪ್ರಸೀತಾ ಸೇರಿದಂತೆ ಸಹೋದರರು ಹಾಗೂ ಹಲವಾರು ಬಂಧು ಮಿತ್ರರನ್ನು PVKR ವೈದ್ಯರು ಅವರು ಅಗಲಿರುವಂಥದ್ದು. ಕೊಡುಗೈ ದಾನಿ ಕೂಡ ಆಗಿ ಗುರುತಿಸಿಕೊಂಡಿದ್ದರು. ಜೊತೆಗೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ಒಂದು ಗೌರವ ಸಲಹೆಗಾರರಾಗಿ ಮಾರ್ಗದರ್ಶಕರಾಗಿ ಕೂಡ ಗುರುತಿಸಿಕೊಂಡಿದ್ದಂತಹ ಒಂದು ವ್ಯಕ್ತಿತ್ವ. ಹಾಗಾಗಿ ಇಂಥ ಜನಪ್ರೀತಿಯ ವ್ಯಕ್ತಿತ್ವವನ್ನು ಕಳೆದುಕೊಂಡ ಒಂದು ಆಘಾತದಿಂದ ಅನೇಕ ಅವರ ಗಣ್ಯರು ಒಡನಾಡಿಗಳು ಬಂದು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, PVKR ವೈದ್ಯರು ಇನ್ನಿಲ್ಲ. ಕೋಟೆಕಲ್ ಆರ್ಯವೈದ್ಯ ಶಾಲದ ಮೂಲಕ ಸ್ವತಃ ಆಯುರ್ವೇದ ಪಂಡಿತರಾಗಿ ನಮ್ಮೊಂದಿಗಿದ್ದ ಅವರು ಅಗಲಿದ್ದಾರೆ. ಅವರ ಪುತ್ರ ಪ್ರಶಾಂತ್ ಅವರು ನಮ್ಮೊಂದಿಗಿದ್ದಾರೆ. ಕೊನೆ ಕಾಲದವರೆಗೂ ತಂದೆಯನ್ನು ತುಂಬ ಶ್ರದ್ಧೆಯಿಂದ ನೋಡಿರುವವರು ಮಾತ್ರ ಅಲ್ಲ, ಅವರ ಈ ಸಂಸ್ಥೆಯನ್ನು ಕೂಡ ಮುನ್ನಡೆಸ್ತಾ ಇದ್ದಾರೆ. ಪ್ರಶಾಂತನ ಅಸೌಖ್ಯದಿಂದ ನಿಧನರಾಗಿದ್ದು ಎನ್ನುವ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ ನಮ್ಮೆಲ್ಲರೂ ಕೂಡ. ಏನಾಗಿತ್ತು ಕೊನೆಯ ಅವಧಿ ಹೇಗಿತ್ತು? ಅವರು ನನ್ನ ಪ್ರಕಾರ ಅವರಿಗಿವಾಗ 80 ವರ್ಷ ಪ್ರಾಯ ಆಗಿತ್ತು. ಅವರು 2023ರಲ್ಲಿ ಒಂದು ಸಣ್ಣ ಕಾಲು ಸ್ಲಿಪ್ಪಾಗಿ ಬಿದ್ದ ನಂತರ ಹೇರ್ಲೈನ್ ಕ್ರ್ಯಾಕ್ ಥರ ಆಗಿತ್ತು. ಸೊ ದ್ಯಾಟ್ ಅಲ್ಲಿಂದ ಅದು ಫ್ರ್ಯಾಕ್ಚರ್ ಆಗಿ ಆಮೇಲೆ ಅದು ತೇಜಸ್ವಿನಿ ಹಾಸ್ಪಿಟ್ಲ್ನಲ್ಲಿ ನಮಗೆ ಸರ್ಜರಿ ಮಾಡುವಂತಹ ಒಂದು ಸನ್ನಿವೇಶ ಬಂತು. ಅಲ್ಲಿಂದ ಅದು OT ಆಪ್ರೇಷನ್ ಥಿಯೇಟ್ರ್ ಇನ್ಫೆಕ್ಷನ್ ಆಗಿತ್ತು 1 ವರ್ಷ ತನಕ. ಅದು ಬಟ್ ಅವರು ಪೇಯ್ನನ್ನು ಇದು ಮಾಡಿಕೊಂಡು ಬೆಡ್ ರಿಡನ್ ಅಂತೇಳಿ ಆಗಲಿಲ್ಲ. ಆಯಿತು ಇನ್ ಬಿಟ್ವೀನ್ ಪೇಷಂಟನ್ನು ಸಹ ನೋಡ್ತಾ ಇದ್ದರು ಅವರು. ಸೊ 1 ವರ್ಷದ ನಂತರ ಅವರು ಅದನ್ನು ರಿಪ್ಲೇಸ್ಮೆಂಟ್ ಗಂಗಾ ಹಾಸ್ಪಿಟ್ಲ್ನಲ್ಲಿ ಅದನ್ನು ರಿಮೂವ್ ಮಾಡಿ ಆಫ್ಟರ್ 6 ಮಂತ್ 2024 ಫೆಬ್ರವರಿ ರಿಮೂವ್ ಮಾಡಿ ಸೆಪ್ಟೆಂಬರ್ನಲ್ಲಿ ರೀಪ್ಲಾಂಟೇಷನ್ ಮಾಡಿ
ರಿಪ್ಲೇಸ್ಮೆಂಟ್ ಮಾಡಿ ಬಿಕಾಸ್ ಅದರಿಂದ ಗುಣಮುಖರಾಗಿದ್ದರು. ಒಂದು 2 months ಬಿಫೋರ್ ಜನವರಿ ಎಂಡ್ ಅಂತ ಕಾಣುತ್ತೆ ಅವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಪ್ರಾಬ್ಲಮ್ ಇದ್ದಾಗೆ ನಾವು ಸ್ವಲ್ಪ ಹೆಚ್ಚಿನ ಮಾಹಿತಿಗೋಸ್ಕರ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರಿಗೆ ಲಿವರಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು. ಆಲ್ಮೋಸ್ಟ್ 4th stage ಕ್ಯಾನ್ಸರ್ ಇದೆ ಅಂತ. ಇದರಲ್ಲಿ ನಾವು ಮಾಡಬೇಕಾದಂತಹ ಸ್ಟೇಜನ್ನು ಕಳೆದು ಹೋಗಿತ್ತು. 4th ಸ್ಟೇಜಲ್ಲಿ ಅವರಿಗೆ ಕೀಮೋ ಮಾಡುವಂತಹ ಸ್ಟ್ರೆಂತ್ ಇರಲಿಲ್ಲ. ಸೊ ಅದು ಇಂಟರ್ನಲ್ ಹಾರ್ಮೋನ್ 2-3 ಹಾರ್ಮೋನಿಗೆ ಸ್ಪ್ಲೀನ್ ಮತ್ತು ಬೋನಿಗೆ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಗಿದೆ. ಆಲ್ಮೋಸ್ಟ್ ಅವರು ವೀಲ್ ಚೇರ್ನಲ್ಲಿ ಕೂತ್ಕೊಂಡು ಅಂತಹ ಪೇಷಂಟ್ ಅಂತ ಕನ್ಸಲ್ಟ್ ಮಾಡಿದ್ರು. ಈಗ ಒಂದು 2-3 ದಿನದಿಂದ ಅವರು ಸ್ವಲ್ಪ ಚೇತರಿಕೆಯಲ್ಲಿ ವೇರಿಯೇಷನ್ ಬಂದಿತ್ತು. ಅವರಿಗೆ ಪಲ್ಸ್ ಆಗಲಿ ಅವರ ಸ್ಯಾಚುರೇಷನ್ ಲೆವೆಲೆಲ್ಲ ಕಮ್ಮಿ ಇತ್ತು. ನಾವು ಹಾಗೆ ಅದನ್ನು ಇಮಿಡಿಯೇಟಾಗಿ KMCಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಅವರಿಗೆ ಕಿಡ್ನಿ ಫಂಕ್ಷನ್ ಡಯಾಲಿಸ್ ಮಾಡಬೇಕು, ಇಲ್ಲ ವೆಂಟಿಲೇಷನ್ ಆಗಬೇಕು ಅಂತ. ಸೊ ದಟ್ ನಾವು ಅದನ್ನು ಅವರ ಏಜನ್ನು ಮನಸ್ಸಲ್ಲಿಟ್ಟು ಆ ಒಂದು ಏಜಲ್ಲಿ ಅದು ಬಹಳ ಕಷ್ಟ, ಅವರ ನೋವು ಅದನ್ನು ನಾವು ಬೇಡ ಅಂತ ಹೇಳಿಬಿಟ್ಟು ಅವರ ಮನೆಗೆ ಕರ್ಕೊಂಡು ಬಂದು ಅವರಿಗೆ ಆಕ್ಸಿಜನ್ ಕೊರತೆ ಸಹ ಇತ್ತು. ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ವಿ. ಸೊ ದಿಢೀರ್ ನಿನ್ನೆ ಅವರಿಗೆ ಆಕ್ಸಿಜನ್ ಲೆವೆಲ್ ಮತ್ತು ಸ್ಯಾಚುರೇಷನ್ ಕಮ್ಮಿ ಆದಾಗ ನಾವು KVJ ಕರ್ಕೊಂಡು ಅಲ್ಲೂ ಮಂಗಳೂರಲ್ಲಿ ಹೇಳಿದಂತಹ ವಿಚಾರಗಳನ್ನೇ ಅಲ್ಲಿ ಹೇಳಿದ್ಬೇಕು ನಾವು. ಅವರಿಗೆ ಈ ಒಂದು ಏಜಲ್ಲಿ ಅವರಿಗೆ ಡಯಾಲಿಸಿಸ್ ಮಾಡುವಂತಹ ಒಂದು ಸಪೋರ್ಟ್ ಅವ್ರ ಹೆಲ್ತಿಗಿಲ್ಲ. ಸೊ ಅದು ಹಾರ್ಟ್ ಬೀಟಿಗೆ ತೊಂದರೆಯಾಗಿ ಅವರು ಹೃದಯಾಘಾತವಾಗಿ ತೀರ್ಕೊಂಡ್ರು. ಸುಳ್ಯದಲ್ಲಿ ನನಗೆ ತಿಳಿದಂಗೆ 1972ರಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಸುಳ್ಯದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳ ಒಟ್ಟಿಗೆ ಸೇರಿಕೊಂಡು ಫ್ರೆಂಡ್ಸ್ ಸರ್ಕಲ್ ತಂಡ ಅಂತ ಒಂದು ವಾಲಿಬಾಲ್ ಇದನ್ನು ಸಹ ಅವರು ಪ್ರೆಸಿಡೆಂಟಾಗಿ ಇದರಲ್ಲಿ ಬಹಳ ಸಜೀವರಾಗಿದ್ದರು. ಆಮೇಲೆ ಸುಳ್ಯ ಮಲಯಾಳಿ ಅಸೋಸಿಯೇಷನ್ ಅದರಲ್ಲಿ ಸಹ ಅವರು ಹಾಗೆ ಅವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತುಂಬಾ ಮುಂದೆ ಇದ್ದರು. ಅವರು ಇಷ್ಟು ವರ್ಷವೂ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನಿನ್ನೆ ರಾತ್ರಿ 8:50ಕ್ಕೆ ಅವರು ನಮ್ಮನ್ನು ಬಿಟ್ಟು ಆಗಲಿದ್ದರು. ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಮ್ಮೊಂದಿಗೆ ಕೆ ಗೋಕುಲ್ದಾಸ್ ಅವರಿದ್ದಾರೆ. ಅವರು ಕೂಡ ವೈದ್ಯರವರ ಒಡನಾಡಿ, ಬೇರೆ ಬೇರೆ ಸಂಘಟನೆಗಳಿರ್ಬೋದು ಮತ್ತು ದಿನನಿತ್ಯ ನೋಡ್ತಾ ಇದ್ದಂಥವರು. ಯಾವ ರೀತಿ ನೆನಪು ಮಾಡಿಕೊಳ್ತೀರಿ ವೈದ್ಯರವರನ್ನು? ಶ್ರೀಯುತ ಕೋಟೆಕಲ್ ಆಯುರ್ವೇದ ಶಾಲೆ ಸುಳ್ಯದಲ್ಲಿ ಪ್ರಾರಂಭವಾದಂಥ ಸಂದರ್ಭದಲ್ಲಿ 1972ರಲ್ಲಿ ಪ್ರಾರಂಭ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ವೈದ್ಯರು ಸುಳ್ಯಕ್ಕೆ ಬಂದ ಸಂದರ್ಭದಲ್ಲಿ ನಾವೆಲ್ಲ ಪುಟಾಣಿಗಳು. ಶ್ರೀಯುತರಿಗೆ ವಾಲಿಬಾಲ್ನ ಒಂದು ಮಹತ್ತರವಾದಂಥ ಒಂದು ಇಚ್ಛಾಶಕ್ತಿ ಅವರಲ್ಲಿತ್ತು. ಸುಳ್ಯದ ಪ್ರಥಮ ಫ್ರೆಂಡ್ ಸರ್ಕಲ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಸುಳ್ಯದ ಮಹಾಜನತೆಗೆ ವಾಲಿಬಾಲಿನ ಒಂದು ಆಟದ ಅಭಿರುಚಿಯನ್ನು ತೋರಿಸಿದಂಥ ವ್ಯಕ್ತಿ ವೈದ್ಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಮಟ್ಟದ ಜಿಮ್ಮಿ ಜಾರ್ಜ್ ಬ್ರದರ್ಸರನ್ನು ಹಾಗೂ ಸ್ಥಳೀಯವಾಗಿರತಕ್ಕಂಥ ವಾಲಿಬಾಲ್ ಯುವಕರನ್ನು ಬೆಳಕಿಗೆ ತಂದಂಥ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ಜನರಿಗೆ ಕೋಟೆಕಲ್ ಅಂತ ಹೇಳಿದರೆ ರಾಜ್ಯದಲ್ಲಿ ಒಂದು ಫೇಮಸ್ ಆದಂಥ ಆಯುರ್ವೇದಿಕ್ ಶಾಲೆ. ಕೋಟೆಕಲ್ ಸುಳ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಗ್ರಾಮಾಂತರದಲ್ಲಿರತಕ್ಕಂಥ ಎಷ್ಟೋ ಜನ ಗ್ರಾಮೀಣ ಪ್ರದೇಶದ ಜನರು ಕೋಟೆಕಲ್ ಆಯುರ್ವೇದ ಶಾಲೆ ನೋಡಿಕೊಂಡು ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ಸಹ ನನ್ನ ತಂದೆಯವರು ಸಹ ಆಯುರ್ವೇದ ಶಾಪನ್ನು ನಡೆಸಿದಂಥ ಸಂದರ್ಭ. ನಾವೆಲ್ಲ ಒಂದು ಕುಟುಂಬದವರಾಗಿ ಜೀವನವನ್ನು ನಡೆಸ್ತಾ ಇದ್ದವರು. ಕೇರಳದಿಂದ ಬಂದು, ಅಂತರ್ರಾಜ್ಯದಿಂದ ಬಂದು ಈ ಕರ್ನಾಟಕದಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದು ಬಹಳ ಮುಖ್ಯ. ಅಂಥದ್ದಲ್ಲಿ ಸೌಮ್ಯ ಸ್ವಭಾವದ ವೈದ್ಯರು ಇವತ್ತು ನಮ್ಮನ್ನೆಲ್ಲ ಅಗಲಿ ಬಹಳ ದುಃಖವನ್ನು ನೀಡು ಮಾಡಿದರೆ ಅವರ ಆತ್ಮಕ್ಕೆ ಮತ್ತು ಅವರ ಕುಟುಂಬಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತೇಳಿ ಪರಮಾತ್ಮನಲ್ಲಿ ನಾವು ಕೇಳಿಕೊಳ್ಳು. ನಮ್ಮೊಂದಿಗೆ ಸುಳ್ಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಕೆ ಮುಸ್ತಾಫ್ ಅವರಿದ್ದಾರೆ. ನಗರ ಪಂಚಾಯತ್ ಆಗಿರುವಂಥ ಕೆ ಸುಮ್ಮರ್ ಅವರಿದ್ದಾರೆ. ಇವರೆಲ್ಲರೂ ಕೂಡ ಅವರ ವೈದ್ಯರವರ ಒಡನಾಡಿಗಳು. ಯಾವ ರೀತಿ ನೆನಪಿಸಿಕೊಳ್ತೀವಿ? PVKR ವೈದ್ಯರವರು ಸುಳ್ಯದ ಒಂದು ದಂತಕಥೆ ಅಂತ ಹೇಳ್ಬೋದು. ಸುಳ್ಯದಲ್ಲಿ ಕೋಟೆಕಲ್ ಆರ್ಯವೈದ್ಯ ಶಾಲಾ ಸ್ಥಾಪಿಸುವುದರ ಮೂಲಕ ಬಹುಶಃ ಇಡೀ ಅದೆಷ್ಟೋ ರೋಗಿಗಳಿಗೆ ಒಂದು ಮದ್ದನ್ನು ಕೊಡುವುದರ ಮೂಲಕ ಅವರು ಬಹಳ ಜನಾನುರಾಗಿ ಆಗಿದ್ದರು. ಅವರು ಮುಖ್ಯ ರಸ್ತೆಯಲ್ಲಿ
ಕೋಟಕಲ್ ಆರ್ಯ ವಿದ್ಯಾಶಾಲಾವನ್ನು ತೆರೆದರು. ಅದರೊಂದಿಗೆ ಅದು ಪ್ರಥಮವಾಗಿ TVS ಅಂತ ಹೇಳುವಂಥ ಒಂದು ಏನು ಟ್ರಾನ್ಸ್ಪೋರ್ಟ್ ಇದೆ ಅದರ ಏಜೆನ್ಸಿಯನ್ನು ಪಡ್ಕೊಂಡು ಅವರು ತನ್ನ ಕಾರ್ಯವನ್ನು ನಿರ್ವಹಿಸ್ತಾಯಿದ್ರು. ಎಷ್ಟು ಅವರ ಕೈ ಪುಣ್ಯ ಇತ್ತು ಅಂತ ಹೇಳಿದರೆ, ಹಳ್ಳಿಗಳಿಂದ ಅವರನ್ನು ದಿನನಿತ್ಯ ಹುಡುಕಿಕೊಂಡು ಬರುವ ಸಾವಿರಾರು ರೋಗಿಗಳಿಗೆ ಅವರು ಒಂದು ಆಪದ್ಬಾಂಧವರಾಗಿ ಕೆಲಸವನ್ನು ಮಾಡ್ತಾರೆ. ಅದೊಂದಿಗೆ ಇನ್ನೊಂದು ಹೇಳಬೇಕಿದ್ರೆ, ಅವರ ಅಶುಭ್ರವಾದ ಡ್ರೆಸ್ ಏನು ಹಾಕ್ತಾಯಿದ್ರು, ಅವರ ಮನಸ್ಸು ಕೂಡ ಅಷ್ಟೇ ಶುಭ್ರವಾಗಿತ್ತು. ಯಾರೊಟ್ಟಿಗೂ ಒಂದು ದ್ವೇಷವನ್ನಿಟ್ಟುಕೊಳ್ಳದೆ ನಿಷ್ಕಲ್ಮಶವಾದಂಥ ಒಂದು ಜೀವನ ಪೂರ್ತಿ ಸುಳ್ಯದ ಜನತೆಗೆ ಒಂದು ಅವರ ಏನು ಜೀವನದ ಪಯಣ ಏನಿದೆ, ಸುಳ್ಯದ ಜನತೆ ಯಾವತ್ತೂ ನೆನಪಿಸುವ ರೀತಿಯಲ್ಲಿ ಅವರ ಒಂದು ಜೀವನ ಇತ್ತು. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈ ಕೇರಳ ರಾಜ್ಯದಲ್ಲಿ ವಾಲಿಬಾಲ್ ಆ ಕಾಲದಲ್ಲಿ ಬಹಳಷ್ಟು ಫೇಮಸ್ ಆಗಿತ್ತು. ಆ ಕಾಲದಲ್ಲಿ ಫೇಮಸ್ ಆಗಿದ್ದು ನಾನು ಸುಳ್ಯಕ್ಕೆ ಬಂದಾಗ, ಸುಳ್ಯದಲ್ಲಿ ಒಂದು ವಾಲಿಬಾಲ್ ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅವರು ಒಂದು ಫ್ರೆಂಡ್ಸ್ ಸರ್ಕಲ್ ಅಂತ ಹೇಳುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು. ಸನ್ಮಾನ್ಯ ಜಯಪ್ರಕಾಶ್ ರೈ ಅವರು, ಅಣ್ಣಾಮಲೈಯವರು ಅದಕ್ಕೆ ಸಾಥ್ ಕೊಟ್ಟರು. ಆ ಸಂದರ್ಭದಲ್ಲಿ ಸುಮಾರು ಅನೇಕ ವರ್ಷಗಳ ಕಾಲ ಇಲ್ಲಿ ಫ್ಲಡ್ ಲೈಟ್ ವಾಲಿಬಾಲನ್ನು ಪ್ರಪ್ರಥಮ ಬಾರಿಗೆ ಸಂಘಟಿಸಿದಂಥ ಒಂದು ಖ್ಯಾತಿ ಇರುವಂಥದ್ದು ಸನ್ಮಾನ್ಯ PVKR ವೈದ್ಯರವರಿಗೆ. ಆ ಕ್ರೀಡೆ ಏನು ಸಂಘಟಿಸಿದರು, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅವರ ತಮ್ಮ PV ನಾರಾಯಣರವರ ಮೂಲಕ ಅವರು ರಾಷ್ಟ್ರೀಯ ಕೋಚ್ ಆಗಿದ್ದರು. ಆ ಕೋಚಿಗೆ ಸಿಂಡಿಕೇಟ್ ಬ್ಯಾಂಕ್ ಒಳ್ಳೆ ಟೀಮ್ ಇತ್ತು. ಅಂಥ ಆಟಗಾರರನ್ನು ನೋಡಲಿಕ್ಕೆ ರಾಜ್ಯಾದ್ಯಂತ ಮತ್ತು ಕೇರಳದಿಂದ ಕೂಡ ಸುಳ್ಯಕ್ಕೆ ಜನ ಬರುವ ರೀತಿಯಲ್ಲಿ ಅವರ ಒಂದು ಆ ಸಂಘಟನೆಗಳು ಮತ್ತು ಆ ಒಂದು ವಾಲಿಬಾಲ್ ಟೀಮನ್ನು ತರುವಂಥ ಒಂದು ಕೆಲಸ ಇತ್ತು. ಆ ವಾಲಿಬಾಲ್ ಕ್ರೀಡೆ ಮತ್ತು ಜಯಪ್ರಕಾಶ್ ಅವರು, ಡಾಕ್ಟರ್ ಕುರಿಂಜಿ ವೆಂಕಟರಮಣಗೌಡರ ಎಲ್ಲರ ಒಂದು ಅನುಗಮದಲ್ಲಿ ಮುಂದೆ ಬಂದಾಗ ಅದೊಂದು ಸುಳ್ಯದಲ್ಲಿ ಸಾಮರಸ್ಯದ, ಸೌಹಾರ್ದತೆಯ ಮತ್ತು ಎಲ್ಲರನ್ನು ಪಕ್ಷಭೇದ ಜಾತಿ ಭೇದ ಮರೆತು ಒಗ್ಗೂಡಿಸುವಂಥ ಒಂದು ಮಟ್ಟಿನಲ್ಲಿ ಅದು ಮಾರ್ಪಾಡಾಯಿತು. ಈ ರೀತಿಯಲ್ಲಿ ಅದಕ್ಕೆ ಕೋಟಕಲ್ ಆರ್ಯ ವೈದ್ಯಶಾಲಾ ಅವರ ಸ್ಥಾಪಕರಾದಂಥ ವೈದ್ಯರವರ ಸೇವೆ, ವೈದ್ಯರವರ ಒಂದು ಕೊಡುಗೆ ಬಹಳಷ್ಟು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾನೆ. ಇನ್ನೊಂದು, ಯಾವುದೇ ಎಲ್ಲ ಸಂಘ ಸಂಸ್ಥೆಗಳವರು ಗುರುತಿಸಿಕೊಳ್ತಾರೆ, ಎಲ್ಲಿಯೂ ಅವರು ಗುರುತಿಸಿಕೊಳ್ಳೋದಿಲ್ಲ. ಅವರನ್ನು ಎಲ್ಲರೂ ಗೌರವಿಸ್ತಾರೆ. ಅವರ ಒಂದು ಅಗಲುವಿಕೆ ಬಹುಶಃ ಸುಳ್ಯದಲ್ಲಿ ಆ ನಡೆದು ಬಂದ ಒಂದು ಸುದೀರ್ಘವಾದ ಪಯಣದ ಒಂದು ಆ ಕೊನೆ ಆದರೂ ಕೂಡ ಅನೇಕ ವಿಷಯಗಳು ಅವರ ಜೀವನದಲ್ಲಿ, ಅವರ ನಡವಳಿಕೆಯಲ್ಲಿ, ಅವರ ಒಂದು ಆ ಮದ್ದು ಕೊಟ್ಟಂಥ ಒಂದು ವೃತ್ತಿಯಲ್ಲಿ ಎಲ್ಲರಿಗೂ ಮಾದರಿಯಾಗಿ ಇವತ್ತಿಗೊಂದು ಹೆಜ್ಜೆ ಗುರುತಾಗಿ ಸುಳ್ಯದಲ್ಲಿ ಮೂಡಿದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಕುಟುಂಬಕ್ಕೆ ಆ ಒಂದು ಶಕ್ತಿಯನ್ನು ಸಹಿಸುವಂಥ ಶಕ್ತಿಯನ್ನು ದೇವರು ನೀಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದಾರೆ. ಒಂದು ಕೋಟಕಲ್ ಶಾಲಾದ ವೈದ್ಯರಾದ PVKR ವೈದ್ಯರವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಸುಳ್ಯದ ಜಾತ್ಯತೀತ ವ್ಯಕ್ತಿ ಮತ್ತು ಸುಳ್ಯದ ಏನು ಹೇಳ್ತೇವೆ, ಅಂಥ ಒಂದು ವ್ಯಕ್ತಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲರೊಟ್ಟಿಗೆ ಬೆರೆಯುವಂಥ ವ್ಯಕ್ತಿ ಇವತ್ತು ಅಸಂಗತ ಆಗಿದ್ದಾರೆ. ಆದ್ದರಿಂದ ಈ ಒಂದು ಸಮಾಜಕ್ಕೆ ತುಂಬಲಾರದ ನಷ್ಟ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರ ಕುಟುಂಬಸ್ಥರಿಗೆ ಶಕ್ತನಾದ ಭಗವಂತನು ಆಯುರಾರೋಗ್ಯ ಮತ್ತು ಆಫಿಯತನ್ನು ನೀಡಲಿ ಮತ್ತು ಅವರಿಗೆ ಸಹಿಸುವಂಥ ಆ ಒಂದು ಈ ದುಃಖವನ್ನು ಶಕ್ತಿಯನ್ನು ಆ ದೇವರು ನೀಡಲಿ ಎಂದು ಹಾರೈಸ್ತೇನೆ. ನಮ್ಮೊಂದಿಗೆ ಸುಳ್ಯದ ನಾಯಕರಾಗಿರುವಂಥ ಜಯಪ್ರಕಾಶ್ PVKR ವೈದ್ಯರವರ ಒಡನಾಡಿ ಅನೇಕ ವರ್ಷಗಳಿಂದ ಹೇಗೆ ಭಾಳಷ್ಟು ವರ್ಷಗಳ ಒಡನಾಟ PVKR ವೈದ್ಯರ ಕುಟುಂಬದ ಜೊತೆ ನಮಗೊಂದು 50 ವರ್ಷಗಳ ಒಡನಾಟ. ಅಣ್ಣ ವಾಲಿಬಾಲ್ ಅಂತ ಹೇಳಿದರೆ ಆ ಕುಟುಂಬಕ್ಕೆ ಹೆಸರೇ ಒಂದು ವಾಲಿಬಾಲಿಗೆ ಮತ್ತು ಅವಿನಾಭಾವ ಸಂಬಂಧ ಇದೆ. PVKR ವೈದ್ಯರು ಸುಳ್ಯಕ್ಕೆ ಬಂದು ಬೆಳೆಸಿದ ನಂತರ ನಾನು ಕೂಡ ಕರ್ನಾಟಕ ಬಯಸಿಗೆ 1985 ನಾವೆಲ್ಲ ಮಿತ್ರರಿಂದ ಫ್ರೆಂಡ್ ಸರ್ಕಲ್ ಅಂತ ಹೇಳುವಂಥ ಸುಮಾರು 40 ವರ್ಷಗಳಿಂದ ಒಂದು ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಇಡೀ ಕುಟುಂಬ ಅವರ 5 ಅಣ್ಣ ತಮ್ಮಂದರು ಕೂಡ ಭಾಳ ಆತ್ಮೀಯ. PVKR ವೈದ್ಯರು ಭಾಳಷ್ಟು ವರ್ಷದಿಂದ ನಾವು ಜೊತೆಗೆ ಇಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಕ್ರೀಡೆ ಅಲ್ಲದಿದ್ದರೂ ಕೂಡ ನಮ್ಮ KVJ ಅವರ ಕೈ ಕೆಳಗೆ ಅವರು ಕೂಡ ಇಲ್ಲಿ ಪಾಲಿಟೆಕ್ನಿಕ್ ಕೇರಳದಷ್ಟು ಎಲ್ಲ ಇವತ್ತು KVJ ಅವರ ನೆರಳಲ್ಲಿ ನಾವೆಲ್ಲರೂ ಬೆಳೆದವರು. ನಮ್ಮೊಂದಿಗೆ ಸುಳ್ಯ ವರ್ತಕರ ಸಂಘದ ಅಧ್ಯಕ್ಷರಾಗಿರುವಂಥ PB ಸುಧಾಕರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ DS ಗಿರೀಶ್ ಅವರಿದ್ದಾರೆ. ಯಾವ ರೀತಿ ವೈದ್ಯರವರ ನೆನಪು ಮಾಡಿಕೊಳ್ತಾರೆ? ನನಗೆ ಬಾಲ್ಯದಿಂದಲೇ ವೈದ್ಯರವರ ಸ್ನೇಹಚಾರ ಇತ್ತು, ಅವರ ಕುಟುಂಬದ ಸ್ನೇಹಚಾರ ಇತ್ತು. ನಮಗೆ ಸುಳ್ಯದ ಎಲ್ಲ ಬೆಳವಣಿಗೆಗಳಿಗೆ ಒಬ್ಬ
ಕೊಡುಗೆ ನೀಡಿದರೆ ಅವರು ಬಹುಶಃ ಸಾಂಸ್ಕೃತಿಕವಾಗಿರ್ಬೋದು, ಕ್ರೀಡೆಗೆ ಕೂಡ ತುಂಬ ಸಾಕನು. ಸ್ವತಃ ಒಳ್ಳೆಯ ಕ್ರೀಡಾಪಟುವಾಗಿ ಕೂಡ ಸುಳ್ಯಕ್ಕೆ ಸೇವೆ ಸಲ್ಲಿಸಿದವರು. ವೈದ್ಯರಾಗಿ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ಅದಲ್ಲದೆ ನನಗೆ ಕುಟುಂಬ ಸ್ನೇಹವೂ ಇತ್ತು. ಒಂದು ಕಡೆ ಸಂತೋಷದ ವಿಷಯ ಏನಂತ ಹೇಳಿದರೆ, ಅವರನ್ನು ಕೊನೆ ಗಳಿಗೆಯಲ್ಲಿ ನೋಡುವ ಒಂದು 80ನೇ ವರ್ಷದ ಮೊನ್ನೆ ಹುಟ್ಟುಹಬ್ಬ ಕಣ್ಣಲ್ಲಿ ನೋಡುವಂಥ ಯೋಗ ಭಾಗ್ಯ ನಮಗಿತ್ತು. ನಮ್ಮನ್ನು ಪರಿಚಯ ಕೂಡ ಆಗಿತ್ತು. ಸಮಾಜಕ್ಕೆ ಏನು ಮನುಷ್ಯ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟವರು. ಒಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ, ಒಬ್ಬ ಗಂಡನಾಗಿ, ವಿಶೇಷವಾಗಿ ಒಂದು ಊರಿಗೆ ಒಂದು ಉಪಕಾರಿಯಾಗಿ ಬದುಕಿದಂಥ ವೈದ್ಯರು. ಅವರನ್ನು ಕಳ್ಕೊಂಡ ಸುಳ್ಯ ಒಂದು ಹಂತದಲ್ಲಿ ಅನಾಥ ಆಗಿದೆ ಅಂತ ಹೇಳ್ಬೋದು. ಬಹುಶಃ ದೊಡ್ಡ ಗ್ಲ್ಯಾಮರ್ನ ವ್ಯಕ್ತಿಯಲ್ಲ, ಆದರೆ ಎಲ್ಲರಿಗೂ ಬೇಕಾದವರೆಗೆ ಬದುಕಿದವರು. ಸಮಾಜಕ್ಕೆ ಒಳ್ಳೆ ಕೊಡುಗೆ ಅಂತ ಹೇಳಿದರೆ ಅವರ 2 ಮಕ್ಕಳನ್ನು, ತುಂಬ ವಿದ್ಯೆ ಬುದ್ಧಿ ಇರುವಂಥ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಚೆನ್ನಾಗಿ ನೋಡಿಕೊಂಡಿದ್ದಾರೆ ಕೂಡ ಅವರು. ಕೊನೆಯ ಕ್ಷಣಗಳಲ್ಲಿ ಕೂಡ ಒಂದು ಮಗ ಇಲ್ಲೇ ಇದ್ದು ನೋಡಿಕೊಂಡ್ರೆ, ಇನ್ನೊಬ್ಬ ಮೊನ್ನೆವರೆಗೆ ಇಲ್ಲಿದ್ದವರು ಕೂಡ ತನ್ನ ಉದ್ಯೋಗ ನಿಮಿತ್ತ ಹೊರದೇಶಕ್ಕೆ ಹೋದವರು ಕೂಡ ಈಗ ಆನ್ ಈಸ್ ವೇ ಅವರು ಬರ್ತಾ ಇದ್ದಾರೆ. ತುಂಬ ಬೇಸರ. ಸುಳ್ಯ ಒಬ್ಬ ಅಮೂಲ್ಯ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ. ಆದರೆ ನಮಗೆ ಗೊತ್ತಿದೆ ಪರಿಸ್ಥಿತಿ ಹೇಗೆ ಅಂತ. ಇದು ಅನಿವಾರ್ಯ. ಬದುಕು, ಹುಟ್ಟು, ಸಾವು ಎಲ್ರಿಗೂ ಅದು ಬದುಕುವಂಥದ್ದು ಹೇಗೆ ಅಂತ ಗೊತ್ತಿದೆ. ಆದರೆ ಬದುಕಿದ ರೀತಿ ಹೇಗೆ ಬದುಕಿದ್ದಾರೆ ಅಂತ ಹೇಳೋದು ವೈದ್ಯರನ್ನು, ಸ್ವಚ್ಛ ಸುಂದರ ಜೀವನ ನಡೆಸಿದಂಥ ವೈದ್ಯರು ಸುಳ್ಯಕ್ಕೆ ಅನಿವಾರ್ಯ. ವಯೋಸಹಜವಾದ ಕಾಯಿಲೆ ಕಸಾಲೆಗಳಿಂದ ಅವರೀಗ ನಮ್ಮೊಂದಿಗಿಲ್ಲ. ಅವರು ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಿಗಳ ಸಂಘದ ಸದಸ್ಯರು, ನಮ್ಮ ವರ್ತಕ ಸಂಘದ ಸದಸ್ಯರು. ಅವರು ಇಷ್ಟಪಟ್ಟು ಕೇಳಿಕೊಂಡು, ಆ್ಯಕ್ಚುಲಿ ವೈದ್ಯರುಗಳಿಗೆ, ಡಾಕ್ಟರ್ಗಳಿಗೆ ನಾವು ಸದಸ್ಯತ್ವ ಕೇಳಿಕೊಂಡು ಹೋಗಲಿಲ್ಲ. ಅವರೇ ನಮ್ಮಲ್ಲಿ ಕೇಳಿ, ನನ್ನದು ಆಯುರ್ವೇದ ಕೋಟೆಕಲ್ ಆಯುರ್ವೇದ ಶಾಲೆ ಇದೆ, ನಾನು ನಿಮ್ಮ ಸದಸ್ಯರಾಗಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಿಗಳ ಸಂಘದ ಇಷ್ಟಪಟ್ಟು ಸಂತೋಷದಲ್ಲಿ, ನಮ್ಮ ಮೇಲಿನ ಅಭಿಮಾನದಲ್ಲಿ, ಸ್ವಂತ ವೈಯಕ್ತಿಕವಾಗಿ ನನ್ನ ಮೇಲೆ ಅಭಿಮಾನದಲ್ಲಿ ಅವರು ಸದಸ್ಯತ್ವ ಪಡ್ಕೊಂಡು ಅದಕ್ಕೆ ಅರ್ಥಪೂರ್ಣವಾಗಿ ಅವರು ನಮಗೆ ಸಹಕಾರ ಕೂಡ ಕೊಟ್ಟಿದ್ದಾರೆ. ನಾವು ಋಣದಲ್ಲಿದ್ದೇವೆ ವರ್ತಕ ಸಂಘ. ನಾನು ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಿಗಳ ಸಂಘದ ಪರವಾಗಿ ಮತ್ತು ವೈಯಕ್ತಿಕ ನನ್ನ ಕುಟುಂಬದವರ ಪರವಾಗಿ ನಾನು ಅವರಿಗೆ ಒಂದು ಅಶ್ರುತರ್ಪಣ ತರಿಸುವುದರೊಂದಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ. ವೀಕ್ಷಕರೇ, ನಮ್ಮೊಂದಿಗೆ ಸುಳ್ಯ ನಗರ ಪಂಚಾಯತ್ನ ಸದಸ್ಯರು, ಕಾಂಗ್ರೆಸ್ ನಾಯಕರಾಗಿರುವಂಥ ಎಂ ವೆಂಕಪ್ಪಗೌಡ ಅವರಿದ್ದಾರೆ. ಅವರು ಕೂಡ ವೈದ್ಯರವರ ಬೇರೆ ಬೇರೆ ಸಂಘಟನೆಗಳಲ್ಲಿರ್ಬೋದು ಒಡನಾಡಿ. ಹೇಗೆ ನೆನಪು ಮಾಡಿಕೊಳ್ತೀವಿ? ಒಬ್ಬರು ಹಿರಿಯರು ಮತ್ತು ಕೋಟೆಕಲ್ ವೈದ್ಯರು ಅಂತಲೇ ಫೇಮಸ್ ಆಗಿರತಕ್ಕಂಥವರು. ನನಗೆ ಬೇರೆ ಎಲ್ಲ ತಮ್ಮ ಹತ್ರ ಇಲ್ಲಿ ಮಾತಾಡಿರತಕ್ಕಂಥವ್ರಿಗಿಂತ ವಿಭಿನ್ನವಾಗಿರತಕ್ಕಂಥ ಒಂದು ಸಂಬಂಧ ಅಂತ ನಾನು ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ನಾನು ಈ ವಾರ್ಡಿನಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಇರುವವನು. ನನ್ನ ಚುನಾವಣೆ ಸಂದರ್ಭದಲ್ಲಿ ನಾನು ಅವರ ಹತ್ರ ಬಂದು ಆಶೀರ್ವಾದವನ್ನು ತೆಗೆದುಕೊಳ್ಳತಕ್ಕ ಸಂದರ್ಭದಲ್ಲಿ ನಮಗೆ ಸಂಪೂರ್ಣವಾಗಿರತಕ್ಕಂಥ ಬೆಂಬಲವನ್ನು ಕೊಟ್ಟವರು. ಮತ್ತು ವಿಶೇಷವಾಗಿ ಅವರು ನಮ್ಮ ಪಕ್ಷದ ಕಡೆಗೆ ಹಿಂದಿನಿಂದಲೇ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥವ್ರು. ನನಗೆ ಆಗಾಗ ಕರೆದು ಅದು ಮಾಡಬೇಕು, ಈ ರೀತಿಯ ಕೆಲಸಗಳನ್ನ ಮಾಡಬೇಕು ಅಂತ ಒಂದು ರೀತಿಯಲ್ಲಿ ಉಪದೇಶವನ್ನು ಮಾಡಿಕೊಂಡು ಬರ್ತಾಯಿದ್ರು. ನಾನು ಯಾವತ್ತೂ ಅವರ ಮಾತುಗಳನ್ನು ನಾನು ಕೇಳ್ತಾ ಇದ್ದೆ. ಈ ಭಾಗದಲ್ಲಿ ಏನಾಗಬೇಕು, ಅಭಿವೃದ್ಧಿ ಆಗಬೇಕಾ, ಅವರು ಹೇಳಿರತಕ್ಕಂಥ ಮಾತುಗಳನ್ನು ಕೇಳಿಕೊಂಡು ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ. ಹಾಗಾಗಿ ನನಗೆ ಒಂದಷ್ಟು ಒಡನಾಡಿ ಆಗಿದ್ದರು, ಒಂದು ಸ್ವಲ್ಪ ನನ್ನ ಜೊತೆಗೆ ಚೆನ್ನಾಗಿದ್ದರು ಅನ್ನುವಂಥ ಭಾವನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹಂಚಿಕೊಳ್ಬೇಕಾಗಿದೆ. ಅವರು ಯಾವೊಬ್ಬನಿಗೂ ಕೂಡ ತೊಂದರೆ ಆಗಬೇಕು ಅಂತ ಬಯಸಿರತಕ್ಕಂಥ ವ್ಯಕ್ತಿ ಅಲ್ಲ. ಅವರ ಹತ್ರ ಭಾವನೆಗಳೇ ಇಲ್ಲ. ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಒಳ್ಳೆಯದೇ ಇರಬೇಕು ಅನ್ನುವಂಥ ಭಾವನೆಗಳನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥವರು. ಮತ್ತು ವೈದ್ಯರಾಗಿ ಕೂಡ ಬಹಳಷ್ಟು ಜನಾನುರಾಗಿ ಆಗಿರತಕ್ಕಂಥವ್ರು. ನಾನು ಪ್ರೊಫೆಷನ್ನಿಗೆ ಬರತಕ್ಕಂಥ ಸಂದರ್ಭದಲ್ಲಿ, ಸುಳ್ಯಕ್ಕೆ ಬರತಕ್ಕಂಥ ಸುಮಾರು 35 ವರ್ಷಗಳ ಹಿಂದೆ ಸಂದರ್ಭದಲ್ಲಿ ಅವರು ವೈದ್ಯರಾಗಿ ಕೆಲಸವನ್ನಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಪೇಷಂಟಾಗಿ ಅವರ ಬಳಿಗೆ ಹೋಗಿರತಕ್ಕಂಥ ಸಂದರ್ಭಗಳು ಕೂಡ ಈಗ ಇವತ್ತು ನನಗೆ ನೆನಪಾಗ್ತಾ ಇದೆ. ಹಾಗಾಗಿ ಒಳ್ಳೆಯ ಹೆಸರುವಾಸಿ ಆಗಿರತಕ್ಕಂಥವ್ರು ಮತ್ತು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರು ಬಹಳಷ್ಟು ಕೆಲಸವನ್ನು ಮಾಡಿಕೊಂಡು ಬಂದಿರತಕ್ಕಂಥವ್ರು. ಹಾಗಾಗಿ ಅಂಥ ಹಿರಿಯ ಚೇತನ ಇವತ್ತು ನಮ್ಮ ಮುಂದೆ ಇಲ್ಲ. ಅವರು ಎಲ್ಲ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಹಾಗಾಗಿ ನಾನು ಅವರ ಆತ್ಮಕ್ಕೆ ಈ ಮೂಲಕ ಚಿರಶಾಂತಿಯನ್ನು ಕೋರುತ್ತಾ ಮತ್ತು ಅವರ ಅಗಲುವಿಕೆಯ ನೋವನ್ನು ಸಹಿಸಿಕೊಳ್ಳತಕ್ಕಂಥ ಶಕ್ತಿಯನ್ನು ಅವರ ಸಂಬಂಧಿಕರಿಗೆ ಪರಮಾತ್ಮ ಕರುಣಿಸಲಿ ಅಂತೇಳಿ ನಾನು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೇನೆ. ವೀಕ್ಷಕರು, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಕೋಟೆಕಲ್ ಆರ್ಯ ವೈದ್ಯ ಶಾಲೆಯ ಒಂದು ಏನು ಆಯುರ್ವೇದದ ಪರಂಪರೆ, ಅದು ದೊಡ್ಡ ಮಟ್ಟದ ಹೆಸರನ್ನು ಪಡೆದುಕೊಂಡಿರುವಂಥದ್ದು ಕರ್ನಾಟಕದಲ್ಲಿ ಕೂಡ ಅನೇಕ ಕಡೆ ಇದೆ. ಸುಳ್ಯದಲ್ಲೂ ಪುತ್ತೂರಲ್ಲೂ ಕೂಡ. ಪುತ್ತೂರಿನಲ್ಲಿ ಅವರ ಸಹೋದರರು ಇದನ್ನು ಮುನ್ನಡೆಸ್ತಾ ಇದ್ದಾರೆ. ಅವರಿಬ್ಬರು ಸಹೋದರರು ಈಗ ನನ್ನ ಜೊತೆಗಿದ್ದಾರೆ. ನಿಮ್ಮ ಹೆಸರು ಸರ್? ಕೃಷ್ಣ. ನಿಮ್ಮ ಹೆಸರು? ನಾರಾಯಣ. ಹೇಗೆ ಅಣ್ಣನಾಗಿ ಅವರು ಕೂಡ ವಾಲಿಬಾಲ್ ಕೂಡ ಪ್ರಿಯರು ಕೂಡ, ಅದನ್ನು ಕೂಡ ಸಂಘಟನೆಯನ್ನು ಮಾಡಿದವರು. ಅಣ್ಣನ ಬಗ್ಗೆ ನೆನಪಿಸಿಕೊಳ್ಳುವುದಾದ್ರೆ? ಅಣ್ಣವೆಂದರೆ ನಾವು ಒಟ್ಟಿಗೆ ಪುತ್ತೂರಿನಲ್ಲಿ ಇದ್ದರವರು ಮೊದಲು. ಆಗ ಅಲ್ಲಿ ಕೂಡ ನಮಗೆ ವಾಲಿಬಾಲ್ ಆಡ್ತಾಯಿದ್ದೆ ಅಲ್ಲಿ ಕೂಡ. ಅವ್ರು ಮತ್ತು ಸುಳ್ಳಿಗೆ ಬಂದ ಮೇಲೆ ಸುಳ್ಯದಲ್ಲಿ ಸ್ಟಾರ್ಟಿಂಗ್ ವಾಲಿಬಾಲಿಂದು ಅವರೇ ಫೌಂಡೇಶನ್
ಇದು ಸುಳ್ಯದಲ್ಲಿ ಫೌಂಡೇಶನ್ ಅವರೇ, ಪುತ್ತೂರಿನಲ್ಲಿ ನಾನು ಪಿ ವಿ ಕೃಷ್ಣ ಅಂತೇಳಿ. ನಾವು ಎಷ್ಟು ವರ್ಷ 48-50 ವರ್ಷದಿಂದ ಪುತ್ತೂರಿನಲ್ಲಿ ಮಿತ್ರವೃಂದ ವಾಲಿಬಾಲ್ ಟೀಮ್ ಅಂತೇಳಿ ಒಂದು ಟೀಮ್ ಇತ್ತು ನಮಗೆ. ಈಗ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಅಂತೇಳಿ ಮಾಡಿದ್ದೇವೆ. ಈಗ ಅದಕ್ಕೆ ನಾವು ಇಂಟರ್ ಸ್ಟೇಡಿಯಲ್ಲ ಮಾಡಲಿಕ್ಕೆ ಸ್ವಲ್ಪ ಒಂದು ಜಾಗ ಎಲ್ಲ ತೆಕ್ಕೊಂಡು ಅದರ ಮಾಡ್ತಾಯಿದ್ದೇವೆ. ಅಣ್ಣ ಇದೇ ಆಯುರ್ವೇದಿಕ್ ಇದರಲ್ಲಿ ಒಳ್ಳೆ ಮೊದಲು ಉಪ್ಪಿನಂಗಡಿಯಲ್ಲಿದ್ದರು ಅವರು, ನಂತರ ಸುಳ್ಯಕ್ಕೆ ಒಂದು ಇಲ್ಲಿ ಕೂಡ ಒಳ್ಳೆ ಫೇಮಸ್ ಆಗಿ ಎಷ್ಟೋ ಜನರಿಗೆ ಪ್ರಯೋಜನ ಆಗುವ ಹಾಗೆ ಮಾಡಿದ್ದಾರೆ. ವೀಕ್ಷಕರೇ, PVKR ಅವರ ಒಡನಾಡಿ ಮತ್ತು ಇದೇ ವೃತ್ತಿಯನ್ನು ನಡೆಸಿಕೊಂಡು ಬರುವಂತಹ ಪುತ್ತೂರಿನಲ್ಲಿ ಡಾಕ್ಟರ್ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರದೀಪ್ ಅವರು ಆಯುರ್ವೇದ ವೈದ್ಯರು ಕೂಡ. ಅವರ ಸಂಬಂಧ ಕೂಡ ಅಷ್ಟೇ ಗಟ್ಟಿಯಾಗಿರುವಂಥದ್ದು. ಅವರ ಚಿಕ್ಕಪ್ಪ, ಇವರ ಚಿಕ್ಕಪ್ಪ ಅವರು ಯಾವ ರೀತಿ ವೈದ್ಯರವರನ್ನು ನೆನಪು ಮಾಡಿಕೊಳ್ತಾರೆ ಕೆಲವು? ಸಾಮಾನ್ಯ 45 ವರ್ಷಕ್ಕಿಂತ ಹೆಚ್ಚು ಮೇಲಿನ, ಅಂದರೆ ಸಾಮಾನ್ಯ 45 ವರ್ಷಗಳಿಂದ ಸುಳ್ಯದಲ್ಲಿ ನನ್ನ ಚಿಕ್ಕಪ್ಪವರು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಅವರು ತುಂಬ ಪ್ರಸಿದ್ಧಿ ಪಟ್ಟಿದ್ದಾರೆ. ಅಂದರೆ ಆಯುರ್ವೇದ ಕ್ಷೇತ್ರದಲ್ಲಿ ಸುಳ್ಯಕ್ಕೆ ಮೊದಲನ ಒಂದು ಕಾಣಿಕೆ ಅವರದ್ದು, ಅಂದರೆ ಆಯುರ್ವೇದಕ್ಕೆ. ಪುತ್ತೂರಿನಲ್ಲಿ PV ಕುಂಜಿಕಣ್ಣ್ ವೈದ್ಯರವರು ಇದ್ದ ಹಾಗೆ ಸುಳ್ಯದಲ್ಲಿ PV ಕುಂಜಿರಾಮನ್ ವೈದ್ಯರವರು ಇದ್ದರು. ಅವರು ಅಂದರೆ ಆಯುರ್ವೇದಕ್ಕೆ ಒಂದು ಅಡಿಪಾಯ ಹಾಕಿಕೊಟ್ಟವರು ಇವರಿಬ್ಬರು ಇಡೀ ನಮ್ಮ ಸೌತ್ ಕೇಂದ್ರದಲ್ಲಿ. ಅಲ್ಲಿವರೆಗೆ ಆಯುರ್ವೇದದಲ್ಲಿ ಯಾವುದೇ ಒಂದು ಕರೆಕ್ಟಾದ ಪ್ರಾಕ್ಟೀಸ್ ಮಾಡುವವರು ಅಂತ ಇರಲಿಲ್ಲ. ಎಲ್ಲರೂ ಮನೆ ಮದ್ದು ಹಾಗೆ ಕೊಟ್ಟುಕೊಂಡಿದ್ದವರು. ಆದರೆ ಒಂದು ಕರೆಕ್ಟಾದ ಒಂದು ಕ್ಲಿನಿಕ್ ಹಾಗೆ ಮಾಡಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಒಂದು ಡಾಕ್ಟರ್ PVK ವೈದ್ಯರವರು ಪುತ್ತೂರಲ್ಲಿ, ಹಾಗೂ ಇಲ್ಲಿ ಕುಂಜರಾಮನ್ ವೈದ್ಯರವರು ಸುಳ್ಯದಲ್ಲಿ. ಪ್ರಿಯ ವೀಕ್ಷಕರೇ, ಕೋಟಕಲ್ ಆರ್ಯವೈದ್ಯ ಶಾಲೆ ಅಂತೇಳಿದರೆ ಒಂದು ಭಾರತದ ಆಯುರ್ವೇದ ಪರಂಪರೆಯಲ್ಲಿ ಅತ್ಯುತ್ತಮ ಹೆಸರನ್ನು ಹೊಂದಿರುವಂಥದ್ದು. ಅದನ್ನು ಈ ಸುಳ್ಯದಲ್ಲಿ ಆರಂಭಿಸಿ ಸುದೀರ್ಘ ಕಾಲ ಅದನ್ನು ಮುನ್ನಡೆಸಿ ಸಾವಿರ ಸಂಖ್ಯೆಯಲ್ಲಿ ರೋಗಿಗಳ ಪಾಲಿಗೆ ಚಿಕಿತ್ಸಕರಾಗಿ ಔಷಧಿಯನ್ನು ನೀಡಿದಂಥ ಒಂದು ವ್ಯಕ್ತಿತ್ವ PVKR ವೈದ್ಯರು. ಅವರ ಈ ಕೋಟೆಕಲ್ ಆರ್ಯವೈದ್ಯ ಶಾಲೆಯಲ್ಲಿ ನಾವಿದ್ದೇವೆ. ಅಲ್ಲಿ ತೀರಾ 2 ವರ್ಷದ ಹಿಂದಿನದವರೆಗೂ ಆ ಸೀಟಿನಲ್ಲಿ ಕುಳಿತು ಅವರು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾಯಿದ್ರು, ಔಷಧಿಯನ್ನು ನೀಡ್ತಾಯಿದ್ರು. ಇವತ್ತು ಅವರು ನಮ್ಮೊಡನೆಗಿಲ್ಲ. ಆದರೆ ಇವತ್ತು ಅನೇಕ ಗಣ್ಯರು, ಅನೇಕ ನಾಯಕರು ಅವರ ಒಡನಾಟವನ್ನು ನೆನಪಿಸಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವರ ಪರೋಪಕಾರ, ಕೊಡುಗೈ ದಾನ, ಅವರ ಒಂದು ನಿಸ್ಪೃತವಾದಂಥ ವ್ಯಕ್ತಿತ್ವ, ಪ್ರೀತಿಯ ಒಂದು ಒಡನಾಟ, ವಿಶೇಷವಾಗಿ ಅವರ ಒಂದು ವಾಲಿಬಾಲ್ ಪ್ರೇಮ, ಸಂಘಟನೆ, ಇದೆಲ್ಲವನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ನಮ್ಮ ಸುದ್ದಿ ಸಂಸ್ಥೆಯ ಪರವಾಗಿ ಕೂಡ ಅಗಲಿದಂಥ PVKR ವೈದ್ಯರ್ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಅವರ ಮನೆಯವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ ಎನ್ನುವಂಥ ಪ್ರಾರ್ಥನೆಯೊಂದಿಗೆ ಅವರ ನಿವಾಸದಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.